ಟೆಲಿಫೋನ್ ಟವರ್ ಮೇಲೆ ಎರಡು ಸಮುದಾಯದ ಧ್ವಜ ಹಾರಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಗಾಂಧಿನಗರದಲ್ಲಿ ಈ ಒಂದು ಹೈಡ್ರಾಮಾ ನಡೆದಿದೆ. ಟೆಲಿಫೋನ್ ಟವರ್ ಅದರ ಮೇಲೆ ಕೂಡ ಎರಡು ಸಮುದಾಯದ ಧ್ವಜ ಹಾರಾಡ್ತಾ ಇದೆ. ಇಲ್ಲಿ ಸಮುದಾಯದ ನಡುವೆ ಕಿಚ್ಚು ಹತ್ಕೊಂಡಿದೆ ಅನ್ಸುತ್ತೆ. ದಾವಣಗೆರೆ ಜಿಲ್ಲೆಯ ಗಾಂಧಿನಗರದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಕೂಡಲೇ ಎರಡೂ ಧ್ವಜಗಳನ್ನ ತೆರವು ಮಾಡಿದ್ದಾರೆ ಪೊಲೀಸರು. ಪೊಲೀಸ್ ಠಾಣೆ ಬಳಿ ಎರಡು ಕೋಮಿನ ಜನ ಜಮಾಯಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಗಾಂಧಿನಗರದಲ್ಲಿ ನಡೆದಿರುವಂತಹ ಹೈಡ್ರಾಮಾ, ಎರಡೂ ಕೋಮಿನ ಮುಖಂಡರ ಸಮ್ಮುಖದಲ್ಲಿ ಧ್ವಜವನ್ನ ತೆರವುಗೊಳಿಸಿದ್ದಾರೆ. ಈಗ ಆಲ್ರೆಡಿ ನಾಗಮಂಗದಲ್ಲಿ ಆದಂತಹ ಸಮುದಾಯಗಳ ನಡುವೆ ಆದಂತಹ ಗಲಾಟೆಗಳಿರಬಹುದು, ಕೋಮುವಿನ ನಡುವೆ ಆದಂತಹ ಗಲಾಟೆ ಇರಬಹುದು. ಇದೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಭಾರತ ಯಾವತ್ತ ತಲುಪ್ತಾ ಇದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ನೋಡಿ, ಟವರ್ ಮೇಲೆ ಯಾವ ರೀತಿಯಾಗಿ ಧ್ವಜ ಹಾರಾಡ್ತಾ ಇದೆ ಅಂತ ಹೇಳಿ ಎರಡೂ ಸಮುದಾಯದ ಧ್ವಜ. ಸೊ ಅದನ್ನು ತೆರವುಗೊಳಿಸಿದ್ದಾರೆ ಪೊಲೀಸರು. ಮುಂದೆ ಯಾವ ರೀತಿಯಾದಂತಹ ಗಲಾಟೆಗಳು ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಧ್ವಜವನ್ನ ತೆರವುಗೊಳಿಸಿದ್ದಾರೆ. ಪರಿಸ್ಥಿತಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಡಾಕ್ಟರ್ ಮಂಜಪ್ಪ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮಂಜಪ್ಪ, ಏನಿದು ಗಲಾಟೆ ಅಥವಾ ಯಾಕೆ ಈ ಎರಡೂ ಧ್ವಜಗಳನ್ನ ಅಲ್ಲಿ ಆರಿಸಿದ್ದಾರೆ ಅಂತ ಹೇಳಿದ್ರ ಬಗ್ಗೆ ಏನ್ ಸಿಗ್ತದೆ ಡೀಟೇಲ್ಸ್? ಖಂಡಿತವಾಗಿ ಮಾನ್ಸ, ಏನಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಈಗಾಗಲೇ ಏನು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಏನು ಗಣೇಶ ಚತುರ್ಥಿ ಮತ್ತು ಏನು ಈದ್ ಮಿಲಾದ್ ಪ್ರಯುಕ್ತವಾಗಿ ಗುರುತಿಸಿರ್ತಕ್ಕಂಥದ್ದು. ಅದರಲ್ಲಿ ಈಗ ಪೊಲೀಸ್ ಗಾಂಧಿನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈ ಒಂದು ಖಾಸಗಿ ಜಾಗದಲ್ಲಿ ಈ ಒಂದು ಎರಡೂ ಕೋಮಿನ ಅಂದ್ರೆ ಹಿಂದೂ ಮುಸ್ಲಿಂ ಎರಡೂ ಕೋಮಿನ ಧ್ವಜಗಳನ್ನು ಕಟ್ಟಲಾಗಿರುತ್ತದೆ. ಇದರಿಂದ ಜನರಿಗೆ ಕೆಲವರು ವಿರೋಧ ಮಾಡ್ತಾರೆ. ಹಾಗಾಗಿ ಇದು ಮತ್ತೆ ಕೋಮುವಾದಕ್ಕೆ ತಿರುಗಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವುಗಳನ್ನು ಎರಡನ್ನು ತೆರವು ಮಾಡ್ತಕ್ಕಂಥ ಕಾರ್ಯಕ್ಕೆ ಪೊಲೀಸರು ಮುಂದಾಗ್ತಾರೆ. ಇದರಿಂದ ಜನರು ಉದ್ರಿಕ್ತರಾಗ್ತಾರೆ. ಆದ್ರೆ ಯಾವುದೇ ಅಚಾತುರ್ಯ ನಡೆಯದಂತೆ ಅವುಗಳನ್ನು ತೆರವುಗೊಳಿಸಿ ಪೊಲೀಸರು ಯಾವುದೇ ಒಂದು ಅಚಾತುರ್ಯ ನಡೆದಂತೆ ಕ್ರಮ ವಹಿಸಿರ್ತಕ್ಕಂಥದ್ದು ಮಾನಸ. ಈಗ ಈ ರೀತಿ ಇದರಿಂದಾಗಿ ಏನು ನಾಳೆ ನಡೀತಕ್ಕಂಥ ಏನು ಈದ್ ಮಿಲಾದ್ ಮೆರವಣಿಗೆ ಆಗಿರ್ಬೋದು, ನೆಕ್ಸ್ಟ್ ಹಿಂದೂ ಮಹಾಗಣಪತಿ, ಇವೆಲ್ಲದ್ರ ಕುರಿತಾಗಿ ದಾವಣಗೆರೆಯ ಪೊಲೀಸ್ ಇಲಾಖೆ ಒಂದು ಕಟ್ಟೆಚ್ಚರ ವಹಿಸಿರ್ತಕ್ಕಂಥದ್ದು ಮಾನಸ. ಓಕೆ, ಥ್ಯಾಂಕ್ ಯು ಮಂಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಟೆಲಿಫೋನ್ ಟವರ್ ಮೇಲೆ ಎರಡು ಸಮುದಾಯದ ಧ್ವಜ ಹಾರಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಗಾಂಧಿನಗರದಲ್ಲಿ ಈ ಒಂದು ಹೈಡ್ರಾಮಾ ನಡೆದಿದೆ. ಟೆಲಿಫೋನ್ ಟವರ್ ಅದರ ಮೇಲೆ ಕೂಡ ಎರಡು ಸಮುದಾಯದ ಧ್ವಜ ಹಾರಾಡ್ತಾ ಇದೆ. ಇಲ್ಲಿ ಸಮುದಾಯದ ನಡುವೆ ಕಿಚ್ಚು ಹತ್ಕೊಂಡಿದೆ ಅನ್ಸುತ್ತೆ. ದಾವಣಗೆರೆ ಜಿಲ್ಲೆಯ ಗಾಂಧಿನಗರದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಕೂಡಲೇ ಎರಡೂ ಧ್ವಜಗಳನ್ನ ತೆರವು ಮಾಡಿದ್ದಾರೆ ಪೊಲೀಸರು. ಪೊಲೀಸ್ ಠಾಣೆ ಬಳಿ ಎರಡು ಕೋಮಿನ ಜನ ಜಮಾಯಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಗಾಂಧಿನಗರದಲ್ಲಿ ನಡೆದಿರುವಂತಹ ಹೈಡ್ರಾಮಾ, ಎರಡೂ ಕೋಮಿನ ಮುಖಂಡರ ಸಮ್ಮುಖದಲ್ಲಿ ಧ್ವಜವನ್ನ ತೆರವುಗೊಳಿಸಿದ್ದಾರೆ. ಈಗ ಆಲ್ರೆಡಿ ನಾಗಮಂಗದಲ್ಲಿ ಆದಂತಹ ಸಮುದಾಯಗಳ ನಡುವೆ ಆದಂತಹ ಗಲಾಟೆಗಳಿರಬಹುದು, ಕೋಮುವಿನ ನಡುವೆ ಆದಂತಹ ಗಲಾಟೆ ಇರಬಹುದು. ಇದೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಭಾರತ ಯಾವತ್ತ ತಲುಪ್ತಾ ಇದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ನೋಡಿ, ಟವರ್ ಮೇಲೆ ಯಾವ ರೀತಿಯಾಗಿ ಧ್ವಜ ಹಾರಾಡ್ತಾ ಇದೆ ಅಂತ ಹೇಳಿ ಎರಡೂ ಸಮುದಾಯದ ಧ್ವಜ. ಸೊ ಅದನ್ನು ತೆರವುಗೊಳಿಸಿದ್ದಾರೆ ಪೊಲೀಸರು. ಮುಂದೆ ಯಾವ ರೀತಿಯಾದಂತಹ ಗಲಾಟೆಗಳು ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಧ್ವಜವನ್ನ ತೆರವುಗೊಳಿಸಿದ್ದಾರೆ. ಪರಿಸ್ಥಿತಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಡಾಕ್ಟರ್ ಮಂಜಪ್ಪ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮಂಜಪ್ಪ, ಏನಿದು ಗಲಾಟೆ ಅಥವಾ ಯಾಕೆ ಈ ಎರಡೂ ಧ್ವಜಗಳನ್ನ ಅಲ್ಲಿ ಆರಿಸಿದ್ದಾರೆ ಅಂತ ಹೇಳಿದ್ರ ಬಗ್ಗೆ ಏನ್ ಸಿಗ್ತದೆ ಡೀಟೇಲ್ಸ್? ಖಂಡಿತವಾಗಿ ಮಾನ್ಸ, ಏನಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಈಗಾಗಲೇ ಏನು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಏನು ಗಣೇಶ ಚತುರ್ಥಿ ಮತ್ತು ಏನು ಈದ್ ಮಿಲಾದ್ ಪ್ರಯುಕ್ತವಾಗಿ ಗುರುತಿಸಿರ್ತಕ್ಕಂಥದ್ದು. ಅದರಲ್ಲಿ ಈಗ ಪೊಲೀಸ್ ಗಾಂಧಿನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈ ಒಂದು ಖಾಸಗಿ ಜಾಗದಲ್ಲಿ ಈ ಒಂದು
ಎರಡೂ ಕೋಮಿನ ಒಂದು ಅಂದ್ರೆ ಹಿಂದೂ ಮುಸ್ಲಿಂ ಎರಡೂ ಕೋಮಿನ ಧ್ವಜಗಳನ್ನು ಕಟ್ಟಲಾಗಿರುತ್ತದೆ. ಇದರಿಂದ ಜನರಿಗೆ ಕೆಲವರು ವಿರೋಧ ಮಾಡ್ತಾರೆ. ಹಾಗಾಗಿ ಇದು ಮತ್ತೆ ಕೋಮುವಾದಕ್ಕೆ ತಿರುಗಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವುಗಳನ್ನು ಎರಡನ್ನು ತೆರವು ಮಾಡ್ತಕ್ಕಂಥ ಕಾರ್ಯಕ್ಕೆ ಪೊಲೀಸರು ಮುಂದಾಗ್ತಾರೆ. ಇದರಿಂದ ಜನರು ಉದ್ರಿಕ್ತರಾಗ್ತಾರೆ. ಆದ್ರೆ ಯಾವುದೇ ಅಚಾತುರ್ಯ ನಡೆಯದಂತೆ ಅವುಗಳನ್ನು ತೆರವುಗೊಳಿಸಿ ಪೊಲೀಸರು ಯಾವುದೇ ಒಂದು ಅಚಾತುರ್ಯ ನಡೆದಂತೆ ಕ್ರಮ ವಹಿಸಿರ್ತಕ್ಕಂಥದ್ದು ಮಾನಸ. ಈಗ ಈ ರೀತಿ ಇದರಿಂದಾಗಿ ಏನು ನಾಳೆ ನಡೀತಕ್ಕಂಥ ಏನು ಈದ್ ಮಿಲಾದ್ ಮೆರವಣಿಗೆ ಆಗಿರ್ಬೋದು, ನೆಕ್ಸ್ಟ್ ಹಿಂದೂ ಮಹಾಗಣಪತಿ ಇವೆಲ್ಲದರ ಕುರಿತಾಗಿ ದಾವಣಗೆರೆಯ ಪೊಲೀಸ್ ಇಲಾಖೆ ಒಂದು ಕಟ್ಟೆಚ್ಚರ ವಹಿಸಿರ್ತಕ್ಕಂಥದ್ದು ಮಾನಸ. ಓಕೆ, ಥ್ಯಾಂಕ್ ಯು ಮಂಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.